ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಮೊಬೈಲ್ ನಂಬರ್ ಬಗ್ಗೆ ನಾವು ತುಂಬಾ ಲಕ್ಷ್ಯವನ್ನ ವಹಿಸೋದನ್ನು ಮರ್ತಿರ್ತೀವಿ. ಯೂಶಲಿ ಒಂದು ಸಿಮ್ ತಗೊಂಡ್ರೆ ಸಾಕು, ಅದನ್ನು ಉಪಯೋಗಿಸ್ತಾ ಇರ್ತೀವಿ. ಬಟ್ ಮೊಬೈಲ್ ನಂಬರ್ ಕೂಡ ಜೀವನದಲ್ಲಿ ನಮ್ಮ ಅದೃಷ್ಟ ಬದಲಾಗೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ಅದೃಷ್ಟದ ಮೊಬೈಲ್ ಸಂಖ್ಯೆ ಯಾವ್ದಾಗಿರ್ಬೇಕು, ನಮ್ಮ ಆಯ್ಕೆ ಯಾವ್ದಾಗಿರ್ಬೇಕು, ಹಾಗೆ ಜನ್ಮದೋಷಕ್ಕೆ ಜ್ಯೋತಿಷ್ಯದಲ್ಲಿ ಪರಿಹಾರ ಏನು, ಆಮೇಲೆ ಕಷ್ಟಗಳಿಗೆ ಜನ್ಮದೋಷ ಹೆಂಗ್ ಕಾರಣ ಆಗತ್ತೆ, ಹಾಗೂ ಲಕ್ಕಿ ನಂಬರ್ಗಳ ಜೊತೆಗೆ ನಾವು ಮುಂದಕ್ಕೆ ಸಾಗಿದ್ರೆ ನಮ್ಮ ಅದೃಷ್ಟ ಬದಲಾಗುತ್ತೆ. ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಗುರುಜಿಗಳಿದ್ದಾರೆ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು. ಸೊ ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಸಾಮಾನ್ಯವಾಗಿ ಈಗ ಮೊಬೈಲ್ ಅನ್ನು ಎಲ್ಲರೂ ಬಳಸ್ತಾರೆ. ಬಟ್ ಆ ಮೊಬೈಲ್ ನಂಬರ್ ಕೂಡ ನಾವು ಯೋಚನೆ ಮಾಡಿ ತಗೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರನೇ ತುಂಬಾ ಅದ್ಭುತ. ಸೊ ಯಾವ ರೀತಿಯಾಗಿ ನಾವು ಮೊಬೈಲ್ ನಂಬರ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು, ಆಮೇಲೆ ಇದು ಹೆಂಗೆ ಕಷ್ಟಗಳಿಗೂ ಮತ್ತೆ ಎಲ್ಲದಕ್ಕೂ ಲಿಂಕ್ ಇದೆ ಅಂತ? ನೋಡಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಹುಟ್ಟಾದ ಮೇಲೆ, ಒಂದು ಎಜುಕೇಷನ್ ಅಂತ ಆದಮೇಲೆ ಅಥವಾ ಆಗದೆ ಇದ್ದಾದ ಮೇಲೆ ಏನಾದರೂ ಮಾಡಿ ಮುಂದೆ ಬರಬೇಕು, ನಾವು ಎಲ್ಲರಂತೆ ಬದುಕಬೇಕು, ಬಾಳಬೇಕು, ನಾವೊಂದು ಸ್ಟ್ಯಾಂಡರ್ಡ್ ಆದಂಥ ಲೈಫನ್ನು ಗಳಿಸ್ಬೇಕು, ನಮ್ಮ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಳ್ಬೇಕು ಅಂತೇಳಿ ಭಾಳ ಜನ ಪ್ರಯತ್ನ ಪಡ್ತಾರೆ. ಆದರೆ ಆ ಪ್ರಯತ್ನಗಳಲ್ಲಿ ಎಷ್ಟು ಜನ ಯಶಸ್ವಿಗಳಿಸ್ತಾರೆ ಅಥವಾ ವಿಫಲರಾಗ್ತಾರೆ, ಇವೆಲ್ಲ ನೋಡ್ಕೋಬೇಕು ನಾವು. ಯಾಕಂದರೆ ಪ್ರತಿಯೊಂದು ಕಣವೂ ಕೂಡ ಗ್ರಹಗಳ ಮಯ. ಈ ಗ್ರಹಗಳು ನಮ್ಮ ಇಡೀ ಜೀವನದ ಮೇಲೆ ಎಂತಹ ಪ್ರಭಾವವನ್ನು ಬೀರ್ತವೆ, ಎಂತಹ ಮಹತ್ವ ಇದೆ ಅಂತಕ್ಕಂಥ ತಿಳ್ಕೋಬೇಕು ಅಂತಂದಾಗ, ಇಡೀ ಜಗತ್ತಿನಲ್ಲಿ ನಾವು ಯಾವುದಾದ್ರು ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು, ಮುಂದುವರಿಬೇಕು ಅಂತ ಬಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಯಾವುದೋ ಒಂದು ಬದುಕಿಗೆ ಅಥವಾ ಯಾವುದೋ ಒಂದು ಬೆಳವಣಿಗೆಗೆ ಅಥವಾ ಯಾವುದೋ ಒಂದು ಸಂಪರ್ಕಕ್ಕೆ ನಾವು ಹಲವಾರು ರೀತಿಯಾಗಿರ್ತಕ್ಕಂತಹ ಮಾಧ್ಯಮವನ್ನು ಅಳವಡಿಸ್ಕೊಳ್ತೀವಿ. ಆದರೆ ಈ ಮಾಧ್ಯಮಗಳು ನಮಗೆ ಯಾವ ರೀತಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಥವಾ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂತಹ ಆ ಒಂದು ಸಂಖ್ಯೆಗಳನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇವತ್ತು ನಾಲೆಡ್ಜ್ ಇಲ್ಲ. ಯಾಕಂದರೆ ಮೊಬೈಲ್ ನಂಬರಲ್ಲೂ ಕೂಡ ಏನಾದರೂ ಇದೆಯಾ ಅಂತ ಭಾಳ ಜನ ಕೇಳ್ತಾರೆ. ನಿಮಗೆಲ್ಲ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮನುಷ್ಯ ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದು ಗ್ರಹ ಇದೆ. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಯಾರು ಕೂಡ ಇದನ್ನು ಹೇಳ್ಕೊಡಲ್ಲ ನಿಮಗೆ. ಯಾಕಂದರೆ ಎಷ್ಟು ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಮುಂದೆ ಬರಬೇಕು, ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಅವನಿಗೆ ಒಂದು ಗ್ರಹ ಇದೆ. ಆ ಗ್ರಹ ಯಾವುದು ಅಂತಂದರೆ ರಾಹು ಗ್ರಹ. ಭಾಳ ಜನ ಅಂದ್ಕೊಂಡಿದ್ದಾರೆ ರಾಹು ಗ್ರಹ ಅಂತಂದರೆ ಅದು ನೆಗೆಟಿವ್, ಆ ನೆಗೆಟಿವ್ ಇತ್ತು ಅಂದರೆ ತುಂಬ ತೊಂದರೆಗಳು ಅನುಭವಿಸ್ತೀವಿ ಹಾಗೆ ಹೀಗೆ ಅಂತೇಳಿ. ನಿಜ ಇಲ್ಲ ನಾನು ಹೇಳೋದಿಲ್ಲ. ಆದರೆ ಆ ನೆಗೆಟಿವ್ ಆಗಿರತಕ್ಕಂತಹ ಆ ಒಂದು ಸಂಖ್ಯೆನೇ ನಮ್ಮ ಇಡೀ ಜೀವನಕ್ಕೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ವೀಕ್ಷಕರೇ. ನಿಜ, ಇದು ಸತ್ಯ ಕೂಡ. ನಮ್ಮ ಇಡೀ ಜೀವನಕ್ಕೆ ಗ್ರೋತ್ ಆಗಬೇಕು ಅಂತಂದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಈ ರಾಹು ಭಗವಾನ್ನ ನಾವು ಸರಿಯಾಗಿ ಇಟ್ಕೋಬೇಕು. ಈ ರಾಹು ಭಗವಾನ್ ನಾವು ಯಾವಾಗ ಸರಿಯಾಗಿ ಇಟ್ಕೊಳ್ಳಲ್ಲ, ಆಗ ನಮ್ಮ ಇಡೀ ಜೀವನ ಏನಾಗುತ್ತೆ, ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ. ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ಈ ಒಂದು ಅಭಿವೃದ್ಧಿ ಪೂರ್ವಕವಾಗಿ ಒಬ್ಬ ಮನುಷ್ಯ ಮುಂದೆ ಬರಬೇಕು ಅಂತಂದರೆ ಮೊದಲನೇದಾಗಿ ಮಾಡಬೇಕಾಗಿರೋದು ಏನು, ಜನ್ಮ ದೋಷಗಳ ನಿವೃತ್ತಿ ಮಾಡ್ಕೊಳ್ಳಿ ಅಂತೇಳಿ. ಆ ಜನ್ಮ ದೋಷಗಳ ನಿವೃತ್ತಿ ಮಾಡ್ಕೊಂಡಿಲ್ಲ ಅಂದರೆ ನಿಮಗೇನಾಗ್ತದೆ, ಈ ಗ್ರಹ ಗ್ರೋತ್ ಸಂಬಂಧಪಟ್ಟಂಥ ಗ್ರಹ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಥವಾ ಎಜುಕೇಷನ್ ಸಂಬಂಧಪಟ್ಟಂಥ ಗ್ರಹ ಅಥವಾ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ಗ್ರಹ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಥವಾ ಯಾವುದಾದ್ರು ಒಂದು ಸಾಧನೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಗ್ರಹ ಯಾವುದು ನಿಮ್ಗೆ ಕೆಲಸ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇರೋದು 9 ಗ್ರಹ, 12 ರಾಶಿ. ಈ 9 ಗ್ರಹ 12 ರಾಶಿಗಳಲ್ಲಿ ನಮ್ಮ ಜನ್ಮ ದೋಷಗಳಿಗೆ ಅನುಗುಣವಾಗಿ ಆ ಅನಾನುಕೂಲ ಕೊಡ್ತಕ್ಕಂತಹ ಭಾಗಗಳಲ್ಲಿ ಈ ಗ್ರಹಗತಿಗಳು, ಅಂದರೆ ಬಾಲ್ಯದಿಂದ ಯೌವನದವರೆಗೆ ಮುಪ್ಪಿನವರೆಗೂ ನಮಗೆ ಅಭಿವೃದ್ಧಿ ಕೊಡ್ತಕ್ಕಂತಹ ಗ್ರೋತನ್ನು ಕೊಡ್ತಕ್ಕಂತಹ ಆ ಗ್ರಹಗತಿಗಳು ಅನಾನುಕೂಲವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತ್ಕೊಳ್ತು ಅಂದರೆ ನೀವು ಏನೇ ತಿಪ್ಪಲಾಗಿ ಹಾಕಿದ್ರೂ ಏನೂ ಆಗೋದಿಲ್ಲ. ಇವತ್ತು ಭಾಳ ಜನ, ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ, ಒಂದು ಒಳ್ಳೆ ಮೊಬೈಲ್ ನಂಬರ್ ತೊಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ. ಭಾಳ ಜನ ತೊಗೊಂಡು ಅದರಲ್ಲಿ ತುಂಬ ಗ್ರೋತ್ ಆಗಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಇವತ್ತು ಭಾಳ ವಿಜ್ಞಾನ ಮುಂದುವರಿತಾ ನಾವು ಒಬ್ಬರನ್ನ ಸಂಪರ್ಕ ಮಾಡಬೇಕು ಅಂತಂದಾಗ
ನಮಗೆ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್. ಆ ಕಮ್ಯುನಿಕೇಷನ್, ಆ ಸಂಪರ್ಕ ಮಾಧ್ಯಮ ಅಂತಕ್ಕಂಥದ್ದು ಏನಿದೆ, ನಾವು ಅದನ್ನು ಪೂರಕವಾಗಿ ಇಟ್ಕೊಂಡಿತ್ತು ಅಂದಾಗ ನಮಗೆ ಭಾಳಷ್ಟು ಅವಕಾಶಗಳು ಹರಿದು ಬರ್ತದೆ. ಇವತ್ತು ಎಷ್ಟು ಜನ ಅಯ್ಯೋ ಈ ಮೊಬೈಲ್ ನಂಬರ್ ತೊಗೊಂಡೆ, ಏನು ವರ್ಕೇ ಆಗ್ತಿಲ್ಲ, ಒಂದು ಕಾಲ್ಸು ಬರ್ತಾ ಇಲ್ಲ, ಬಿಸ್ನೆಸ್ಗೆ ಕೊಟ್ಟಿದ್ದೀನಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ, ಏನು ಮಾಡಿದ್ರೆ ಒಂದು ಕಾಲ್ ಬರ್ತಾಯಿಲ್ಲ ಇದರಲ್ಲಿ, ಇದೇನೋ ಒಂದಿನ ಬರುತ್ತೆ ಒಂದಿನ ಬರಲ್ಲ, ಒಂದಿನ ಆಗುತ್ತೆ ಒಂದಿನ ಆಗಲ್ಲ, ಯಾರು ಕಾಲೇ ಮಾಡಲ್ಲ ನನಗೆ ಅಂತ ಕೆಲವರು 24 ಅವರ್ಸು ಬಿಸಿ. ಎಷ್ಟು ಕಾಲ್ಸ್ ಬರ್ತದೆ, ಎಷ್ಟು ಅವಕಾಶ ಇದೆ, ಎಷ್ಟು ಪ್ರಚಾರ ಆಗುತ್ತೆ ಅಂದರೆ ಅಷ್ಟು ಬಿಸಿ. ಹೆಂಗೆ ಸಾಧ್ಯ ಇದು? ಮೊಬೈಲ್ ನಂಬರು ಎಲ್ಲರಿಗೂ ಒಂದೇ, ಮೊಬೈಲ್ ಎಲ್ರಿಗೂ ಒಂದೇ, ಹೌದಾ? ಕಮ್ಯುನಿಕೇಷನ್ ಎಲ್ರಿಗೂ ಒಂದೇ, ನೆಟ್ವರ್ಕ್ ಎಲ್ರಿಗೂ ಒಂದೇ. ಆದರೆ ಒಬ್ಬರಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ಇನ್ನೊಬ್ಬರಿಗೆ ಅನಾನುಕೂಲವಾಗಿ ಕೆಲಸ ಮಾಡುತ್ತೆ ಅಂತಂದರೆ ನೀವು ಅಲ್ಲಿ ಥಿಂಕ್ ಮಾಡಿ ವೀಕ್ಷಕರೇ. ಯಾಕಂದರೆ ಬಹಳ ಅದ್ಭುತವಾಗಿರತಕ್ಕಂತಹ ರಹಸ್ಯಗಳು ಜ್ಯೋತಿಷಾಸ್ತ್ರದಲ್ಲಿ, ಸಂಖ್ಯಾಶಾಸ್ತ್ರದಲ್ಲಿ ಅಡಗಿದೆ. ಇದನ್ನು ನಾವು ಪ್ರತಿನಿತ್ಯ ಹೇಳ್ತಾನೆ ಇದ್ದೀವಿ ನಾವು ನಿಮಗೆ. ಆದರೆ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡದೆ ಯಾವುದೋ ಒಂದು ಮೊಬೈಲ್ ನಂಬರ್ ತಗೊಂಡೆ, ಇವತ್ತು ನಾನು ದೊಡ್ಡ ಬಿಸ್ನೆಸ್ ಆಗಿಬಿಡ್ತೀನಿ, ಅಥವಾ ನಾನು ಯಾವುದೋ ಒಂದು ಮೊಬೈಲ್ ನಂಬರ್ ತೊಗೊಂಡೆ ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಿಬಿಡ್ತೀನಿ, ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ಆ ಕಾಂಬಿನೇಷನ್ ನಂಬರ್ಗಳು ನಮ್ಮ ಜಾತಕದಲ್ಲಿ ಪೂರಕವಾಗಿ ಕೆಲಸ ಮಾಡ್ತಿದೆಯಾ ಇಲ್ಲವಾ, ಅಥವಾ ಅದು ಸಂಬಂಧಪಟ್ಟಂತೆ ಯಾವುದಾದ್ರು ಅಡೆತಡೆಗಳಿದೆಯಾ, ಅಥವಾ ಜನ್ಮ ದೋಷಗಳಿದೆಯಾ, ಕಾಲ ದೋಷಗಳಿದೆಯಾ, ಭೂಮಿ ದೋಷಗಳಿದೆಯಾ, ಕರ್ಮ ದೋಷಗಳಿದೆಯಾ, ಇವೆಲ್ಲ ತಿಳ್ಕೋಬೇಕು. ಯಾಕಂದರೆ ನಾವೊಂದು ಕರ್ಮವನ್ನು ತಿಳ್ಕೊಂಡಿಲ್ಲ ಅಂತಂದಾಗ ಆ ಕರ್ಮದ ಪ್ರಭಾವಗಳು ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾರ್ಗವನ್ನು ಬಿಟ್ಟು ಕೊಡೋದೇ ಇಲ್ಲ. ಅದಕ್ಕೆ ಭಾಳ ಜನ ನಾನು ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ಹೇಳ್ದಂಗೆ ತೊಗೊಂಡ್ಬಿಟ್ಟಿದ್ದೀನಿ, ನೀವು ಹೇಳ್ದಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆದರೂ ಕೂಡ ನನಗೆ ವರ್ಕ್ ಆಗ್ತಿಲ್ಲ ಅಂತ ಭಾಳ ಜನ ಕೇಳ್ತಾರೆ. ಕರ್ಮ ಯಾರನ್ನೂ ಬಿಡೋದಿಲ್ಲ, ಅರ್ಥ ಆಯ್ತಲ್ಲ? ಆ ಕರ್ಮದ ಗಂಟನ್ನು ನೀವು ತಿಳ್ಕೊಂಡು ಸರಿ ಮಾಡಿಕೊಂಡು ಕಳ್ಕೊಂಡು ಈ ಗ್ರೋತ್ಗೆ ಸಂಬಂಧಪಟ್ಟಂತಹ ಈ ರಾಹುವನ್ನು ನೀವು ಯಾವಾಗ ಉಚ್ಚ ಸ್ಥಾನದಲ್ಲಿ ಇಟ್ಕೊಳ್ತೀರಿ ಆವಾಗ ದಿಢೀರ್ನ ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಗ ನಿಮ್ಗೆ ಬಂದ್ಬಿಡ್ತದೆ. ಮೊನ್ನೆ ಯಾರಿಗೊಬ್ಬರಿಗೆ ಕೇರಳದೊಬ್ಬರು ಲಾಟ್ರಿ ಹೊಡೆದಿದೆ, 1 ಕೋಟಿ ಏನೋ ಕೇಳಿರ್ಬೋದು ನೀವು. ಆ ಲಾಟ್ರಿ ನಂಬರ್ ಟೋಟಲ್ ಮಾಡಿದ್ರೆ 4 ಬರ್ತದೆ ನೋಡಿ, ದಿಢೀರ್ ಕೋಟ್ಯಾಧಿಪತಿ ಆತ. ಅಂದ್ರೆ ಅರ್ಥ ಏನಂದ್ರೆ ರಾಹು ಭಗವಾನ್ ಕೊಟ್ರೆ ದಿಢೀರ್ ಕೊಟ್ಟು ಬಿಡ್ತಾನೆ. ಪ್ರಮೋದ್ ಅಂತ ತುಮಕೂರಿನಿಂದ ಕಾಲ್ ಮಾಡಿದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ, ಪ್ರಮೋದ್ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. ಹೇಳಿ. 5/4/93. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಮಾಡ್ಕೊಂಡಿದ್ದೀರಿ? ನಾನು ಕೆಲಸ ಟೆಂಪರರಿ ಹೋಗ್ತಾ ಇದ್ದೀನಿ, ಮದುವೆ ಆಗಬೇಕಾಯ್ತು. ಅಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಇದೆ ಜಾತಕದಲ್ಲಿ, ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ನೀವು? ಇಲ್ಲ, ನಾವು ಕೆಲಸಕ್ಕೆ ಹೋಗಂತ ಮಾಡಿದ್ವಿ. ನೋಡಿ, ಧನಭಾವ ಸರ್ಪದೋಷ ಇದೆ ನಿಮಗೆ. ಜಾತಕದಲ್ಲಿ ಯೋಗಗಳನ್ನು ಕೊಡ್ತಾನೆ ಭಗವಂತ, ಆದರೆ ಆ ಯೋಗಗಳನ್ನು ಇನ್ಯಾವುದೋ ಕರ್ಮಗಳು ಕಟ್ಟಾಗ್ತವೆ. ಆಗ ನಮಗೇನಾಗುತ್ತೆ, ನಾವು ಏನು ಮಾಡಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ಆ ಮಾರ್ಗ ಅನ್ನೋದ್ರ ಬಗ್ಗೆ ನಮಗೆ ಆಲೋಚನೆ ಬರೋದಿಲ್ಲ. ಆ ಥರ ಆಗಿದೆ ನಿಮ್ಮ ಪರಿಸ್ಥಿತಿ. ಧನಭಾವ ಸರ್ಪದೋಷ ನಿವೃತ್ತಿ ಮಾಡ್ಕೊಳ್ಳಿ. ಮದುವೆಗೂ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ. ಮದುವೆ ಬಂದು ಈ ನವೆಂಬರ್ ಆದಮೇಲೆ ಆಗ್ತದೆ, ಆಯಿತಾ? ಇದೊಂದು ನಿವೃತ್ತಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ಮಮತಾ ಅಂತ ರಾಮನಗರದಿಂದ ಕಾಲ್ ಮಾಡಿದರೆ. ಮಮತಾ ಅವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಇತ್ತು ಮೇಡಮ್ ಅವರೇ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಮೇಡಮ್. ಹೇಳಿ. 13/3/2000. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಕುಜದೋಷದ ನಿವೃತ್ತಿ ಮಾಡಿದ್ರ ಮಗಳಿಗೆ? ಮಾಡಿಸಿದ್ವಿ ಸರ್. ಮಾಡಿಸಿದ್ದೀರಾ? ಓಕೆ. ಅದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ನಾವು ಅನ್ಕೊಂಡಿದ್ವಿ, ಅವ್ರು ಹೇಳಿದ್ರಲ್ಲ ಕ್ಲಿಯರ್ ಆಗಿರುತ್ತೆ ಅಂತ. ಏನಮ್ಮ? ಅವರು ಕ್ಲಿಯರ್ ಆಗಿರೋದು ಪೂಜೆ ಮಾಡ್ತಿದ್ಮೇಲೆ ಅಂತ ಹೇಳಿದ್ರು ಸರ್. ಅಲ್ಲಮ್ಮ, ನಿಮಗೆ ನೀವೇ ತಿಳ್ಕೊಂಬಿಟ್ರೆ ಹಾಗೆ? ಅದು ಯಾರು ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ಇದು ಕ್ಲಿಯರ್ ಆಗಿದೆಯಾ ಮತ್ತೇನೇ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಏನು ಸಮಸ್ಯೆ ಏನು ಇವಾಗ? ಇವಾಗ ಮದುವೆ ಮಾಡ್ಬೇಕು. ಆ ಮದುವೆ ವಿಚಾರಕ್ಕೆ ನಾನು ಹೇಳ್ತಾ ಇರೋದು, ಅದು ಇದೆ, ಕುಜದೋಷ ಇದೆ, ಮೊದಲನೇ ಮ್ಯಾರೇಜ್ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಅದಕ್ಕೆ ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳಿ. ಕ್ಲಾರಿಟಿ ಮಾಡಿಕೊಂಡು ಆಮೇಲೆ ಮುಂದುವರಿ, ಒಳ್ಳೆಯದಾಗಲಿ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ಉಷಾ ಅಂತ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ಉಷಾ ಅವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಅವ್ರು ಹುಟ್ಟಿದ ದಿನಾಂಕವನ್ನು ಹೇಳ್ತೀರಾ? 26/7. 26/7/2007. 2007. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ತುಂಬ ಚೆನ್ನಾಗಿದೆ, ವೆರಿ ವೆರಿ ಗುಡ್ ಡೇಟ್ ಆಫ್ ಬರ್ತು. ಏನಾಗಬೇಕಾಗಿತ್ತು? ಗುರುಜಿ ಅವ್ರು ಸೆಕೆಂಡ್ PUC ಓದ್ತಾ ಇದ್ದಾನೆ, ಜೀವನದಲ್ಲಿ ಸಕ್ಸಸ್ ಕಾಣ್ತಾನ. ಸಕ್ಸಸ್ ಕಾಣ್ತಾನೋದಕ್ಕೆ ಮೊದಲನೇ ಭಾಗದಲ್ಲಿ ಹೇಳಿದೆ, ತುಂಬ ಚೆನ್ನಾಗಿದೆ ಡೇಟ್ ಆಫ್ ಬರ್ತು. ಆಲ್ಮೋಸ್ಟ್ ಆಲ್ ನೀವು ಕರೆಕ್ಟಾಗಿ ಆತನಿಗೆ ರೂಟ್ ಹಾಕ್ಬಿಟ್ರೆ ಅಬ್ರಾಡಲ್ಲಿ ಸೆಟ್ಲ್ ಆಗ್ತಾನೆ, ಅರ್ಥ ಆಯ್ತಾ? ಅಂತ ಒಂದು ಯೋಗ ಇದೆ.
ಆದರೆ ಕುಲದೇವಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಬಾಧೆಗಳು ಕಾಣಿಸ್ತಾ ಇದೆ. ಅರ್ಥ ಆಯ್ತನಮ್ಮ? ಕುಲದೇವಿ ಯಾರಂತ ಗೊತ್ತಿದೆಯಾ? ನಮ್ಮೂರಲ್ಲಿರೋದು ಕರಿಯಮ್ಮ ದೇವಿ ಅಂತ ಇದೆ. ನಿಮ್ಮೂರಲ್ಲಿರೋದೆಲ್ಲ ಕುಲದೇವಿ ಆಗೋದಿಲ್ಲ. ನಿಮಗೆ ಬಂದಿರತಕ್ಕಂಥ ನಿಮ್ಮ ಯಜಮಾನ್ರದ್ದು, ನಿಮ್ಮ ಯಜಮಾನರು 5-6 ತಲೆಮಾರುಗಳಿಂದ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಕುಲದೇವಿ ಅದು ಬಾಧೆಗೊಳಪಟ್ಟಿದೆ, ಅದು ಬಿಟ್ಟೋಗಿದೆ ಅಂತಕ್ಕಂಥ ನನಗೆ ಹೇಳ್ತಾ ಇದೆ. ಇದು ಒಂದು ನೀವು ಆ ಹುಡುಗನಿಗೆ ಕನೆಕ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಮುಂದೆ ಬರ್ತಾನೆ. ಒಳ್ಳೇದಾಗಲಿ ಅಮ್ಮ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ಲೀಲಾವತಿ ಅಂತ ಕಾಲ್ ಮಾಡಿದ್ದಾರೆ. ಲೀಲಾವತಿ ಅವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. Okay. ಇದ್ರಗಳೇ ನಿಮ್ಮನ್ನ ಭೇಟಿಯಾಗಿದ್ದೆ ನಾನು ನಿಮ್ಮ ಆಫೀಸಲ್ಲಿ. ಹೌದಮ್ಮ, ನಮಸ್ತೆ ನಮಸ್ತೆ ಹೇಳಿ. ಹಾ, ನನ್ನ ಬಗ್ಗೆನೇ ಕೇಳ್ಬೇಕು. ನನ್ನ ಮಗನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ. ಹಾಂ ಹಾಂ, ನಂದು ಡೇಟ್ ಆಫ್ ಬರ್ತ್ ಬಂದು 31st January 1974. ಓಕೆ ಓಕೆ, ಹಾಂ ಹಾಂ ಹಾಂ. ನನಗೆ ಹೇಗಿದೆ ಗುರುಗಳೇ ಟೈಮ್ ಈಗ? ಟೈಮು ಒಂದು ಕಡೆ ಇಟ್ಕೊಳ್ಳಿ. ಮೊದಲನೇದಾಗಿ ಏನಂದರೆ ಬೇಸಿಕ್ ಜನ್ಮ ದೋಷಗಳು. ಈ ಜನ್ಮ ದೋಷಗಳನ್ನ ನಿವೃತ್ತಿ ಮಾಡ್ಕೋಬೇಕು. ಆಯಿತಾ? ಜನ್ಮದಲ್ಲೇ ಗುರು ನೀಚನಾಗಿದ್ದು, ರಾಹು ಕೂಡ ನೀಚನಾಗಿದ್ದಾನೆ. ಆಯಿತಾ? ಇದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಮೊದಲು ಈ ಭಾಗವನ್ನು ಸರಿಪಡಿಸ್ಕೊಂಡು ಕಾಲದೋಷ ಅಂದರೆ ಈ ವರ್ಷ ಹೇಗಿದೆ, 2025 ಹೇಗಿದೆ, ಇದಕ್ಕೆ ಪೂರಕವಾಗಿ ಏನಾದರೂ ಅನುಕೂಲ ಆಗ್ತಕ್ಕಂತಹ ಮಾರ್ಗ ಇದೆಯಾ ಅಂತಕ್ಕಂಥ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಸಮಯಾವಕಾಶ ಕಮ್ಮಿ ಇದೆ ನನಗೆ. ಅದರಿಂದ ಮತ್ತಷ್ಟು ವಿವರ ಬೇಕು ಅಂತಂದರೆ ಭೇಟಿ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಈಗ ಕಾಮಾಕ್ಷಮ್ಮ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಕಾಮಾಕ್ಷಮ್ಮ ಅವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆಗೆ ಮೇಡಮ್. ಆಯಿತು. ಡೇಟ್ ಆಫ್ ಬರ್ತ್ ಇದೆಯಾ? ನಂದಿದೆ ಹೇಳಿ. 16/5/74. ಓಕೆ, ಗುರುಜಿ ಹತ್ರ ಮಾತನಾಡಿ. ಚೆನ್ನಾಗಿದೆಮ್ಮ, ವೆರಿ ವೆರಿ ಗುಡ್ ಡೇಟ್ ಆಫ್ ಬರ್ತು. ಒಳ್ಳೆಯದಾಗ್ತದೆ. ಆದರೆ ಒಂದಷ್ಟು ಈ ಸಹಾಯ, ಇನ್ನೊಬ್ಬರಿಗೆ ಒಳ್ಳೆಯದು, ಇನ್ನೊಬ್ಬರಿಗೆ ಕರುಣೆ, ಈ ಥರದ್ದೆಲ್ಲ ಸ್ವಲ್ಪ ಕಟ್ಟಾಕ್ಬೇಕು ನೀವು. ಯಾಕಂದರೆ ನಿಮ್ಮನ್ನು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ನಿಮ್ಮ ಒಳ್ಳೆ ಥರನ ಬಳಸ್ಕೊಂಡ್ಬಿಡ್ತಾರೆ. ಅದರಿಂದ ಮಾನಸಿಕವಾಗಿ ಒಂದಷ್ಟು ಸಂಬಂಧಗಳಲ್ಲಿ ತೊಂದರೆಗಳ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಜೊತೆಗೆ ಹಣವನ್ನು ಕೂಡ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಅರ್ಥ ಆಯ್ತೇನಮ್ಮ? ಅದರಿಂದ ನಾವು ಯಾವಾಗಲೂ ಇಂಡಿವಿಜುವಲಾಗಿ ನಾವು ಪರ್ಫೆಕ್ಟ್ ಆಗಬೇಕು. ಫಸ್ಟು ಆ ಕಡೆ ಹೆಚ್ಚು ಗಮನ ಕೊಟ್ಕೊಂಡೋಗಿ ಮನೆ ವಿಚಾರ ಏನೋ ಕೇಳಿದ್ರಿ. ಈ ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ಅಷ್ಟೊಂದು ಬೆಳವಣಿಗೆ ಇಲ್ಲ. ಅದರಿಂದ ಆ ಮನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೆಯದಾಗ್ತದೆ. ಗುರುಜಿ, ಇನ್ನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಇದ್ರಿ ನೀವು ಹೇಗೆ ಮೊಬೈಲ್ ನಂಬರು ನಮ್ಮ ಜೀವನ ಜೊತೆಗೆ ಇಂಟರ್ಲಿಂಕ್ಡ್ ಇದೆ ಅಂತ. ಹಾಗಾದ್ರೆ ಅದೃಷ್ಟ ಸಂಖ್ಯೆನ ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು ನಾವು? ಪ್ರತಿಯೊಬ್ಬರು ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ, ಜಾತಕದಲ್ಲಿರ್ತಕ್ಕಂಥ ಜನ್ಮ ದೋಷಗಳನ್ನ ಪರಿಶೀಲನೆ ಮಾಡಿ ಸರಿ ಮಾಡಿಕೊಂಡು 9 ರಾಹುಗಳನ್ನು ಸೆಟ್ ಮಾಡ್ಕೋಬೇಕು. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಒಂದೇ ಒಂದು ರಾಹು ಬಗ್ಗೆ ಕೇಳಿದ್ವಿ, ಇದ್ಯಾವುದು 9 ರಾಹು ಅಂತೇಳಿ. ಹೌದು, ಪ್ರತಿಯೊಬ್ಬ ಮನುಷ್ಯ ಗ್ರೋತ್ ಆಗಬೇಕು ಅಂತಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯ ಗ್ರೋತ್ ಆಗಬೇಕು ಅಂತಂದರೆ 9 ರಾಹುಗಳನ್ನು ನಾವು ಸೆಟ್ ಮಾಡ್ಕೋಬೇಕು. ಹೌದು, ಪ್ರತಿಯೊಬ್ಬ ಮನುಷ್ಯನು ಕೂಡ 9 ರಾಹುಗಳು ಕಂಪಲ್ಸರಿ ಇರಲೇಬೇಕು. ಈ 9 ರಾಹು ಭಗವಾನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅದು ದೊಡ್ಡ ರಹಸ್ಯ. ಅದಕ್ಕೆ ಅದರದ್ದೇ ಆದಂಥ ವಿಶೇಷವಾದಂತಹ ಮಾಹಿತಿಗಳನ್ನು ನೀವು ಕಲೆ ಹಾಕಬೇಕು. ಒಂದು. ಎರಡನೇದು ಭಾಳ ಮುಖ್ಯವಾಗಿ ಮೊಬೈಲ್ ನಂಬರ್ ಚೂಸ್ ಮಾಡಬೇಕು ಅಂತಂದಾಗ ಭಾಳ ಜನ ಹೇಳ್ತಾರೆ ಅದು ಅಷ್ಟಿರಬೇಕು, ಇಷ್ಟಿರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಅಂಶದಲ್ಲಿ ಹುಡ್ತಾನೆ. ಆ ಅಂಶಗಳು ಯಾವುದು ಅಂದರೆ ಅದು 9 ಗ್ರಹ ಅಂಶ. ಯಾವ ಅಂಶಗಳು? ಒಂದು ಸೂರ್ಯ ಅಂಶ, ಚಂದ್ರ ಅಂಶ, ಗುರು ಅಂಶ, ರಾಹು ಅಂಶ, ಬುಧ ಅಂಶ, ಶುಕ್ರ ಅಂಶ, ಕೇತು ಅಂಶ, ಶನಿ ಅಂಶ, ಮಂಗಳ ಅಂಶ ಅಂತ. ನೀವು ಯಾವ ಅಂಶಕ್ಕೆ ಹುಟ್ಟಿದ್ದೀರ ಅಂತಕ್ಕಂಥದ್ದನ್ನ ಪ್ರಶ್ನೆ ಭಾಗದಲ್ಲಿ ಚೆಕ್ ಮಾಡ್ಕೋಬೇಕು. ಜಾತಲ್ಲಿ ಗೊತ್ತಾಗೋದಿಲ್ಲ ಇದು ನಿಮಗೆ. ಪ್ರಶ್ನೆ ಭಾಗದಲ್ಲಿ ಚೆಕ್ ಮಾಡ್ಕೋಬೇಕು. ಆ ಪ್ರಶ್ನೆ ಭಾಗದಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ನ ಲೆಕ್ಕ ಮಾಡ್ಕೋಬೇಕು. ಈ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ ಲೆಕ್ಕ ಮಾಡಿಕೊಂಡು ಆ ಒಂದು ಅದೃಷ್ಟ ಸಂಖ್ಯೆ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ಆ ಅದೃಷ್ಟ ಸಂಖ್ಯೆ ನಿಮ್ಮ ಬಾಡಿ ಫ್ರೀಕ್ವೆನ್ಸಿಗೆ ಮ್ಯಾಚಿಂಗ್ ಆಗಬೇಕು. ಅದೇ ಶರೀರ ಸಂಖ್ಯೆ, ಬಾಡಿ ನಂಬರ್ ಅಂತ ಕರಿತೀವಿ ನಾವು. ಆ ಬಾಡಿ ನಂಬರ್ಗೆ ನಿಮ್ಮ ಮೊಬೈಲ್ ನಂಬರ್ ಮ್ಯಾಚ್ ಆಗಬೇಕು. ಆ ಮೊಬೈಲ್ ನಂಬರಲ್ಲಿ ಹೆಚ್ಚಾಗಿ ಈ 4, 8, 7 ಇವೆಲ್ಲ ಡಬಲ್ ಇದ್ದರೆ, ಅಂದರೆ 7777, 8888, 4444 ಈ ಥರ ಇರಬಾರ್ದು. ಆಯಿತಾ? ನಿಮಗೆ ಈ ನಂಬರ್ಗಳು ಇದ್ದಂಥ ಪಕ್ಷದಲ್ಲಿ ಇವು ಎಲ್ಲ ಗ್ರಹಗಳು ನಿಮಗೆ ಫೇವರಬಲ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಗ್ರಹಗಳು ನಿಮಗೆ ಫೇವರಬಲ್ ಆಗಿರಬೇಕು. ಇತ್ತು ಅಂದಾಗ ಈ ಸಂಖ್ಯೆಗಳು ಕೂಡ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅದೃಷ್ಟ ತಂದುಕೊಡ್ತದೆ. ಆದರೆ ಇದು ಯಾವುದು ನಿಮ್ಗೆ ಅನುಕೂಲವಾಗಿಲ್ಲ ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ಗಳಲ್ಲಿ ಯಾವುದಾದ್ರು ಈ ಥರ ಹೆಚ್ಚು ನಂಬರ್ಗಳು ರಿಪೀಟ್ ಆಗಿದ್ದರೆ ಅಥವಾ ಹೆಚ್ಚು ನಂಬರ್ಗಳು ಇದ್ದರೆ ಅಥವಾ ಒಂದಿದ್ದು ಕೂಡ ನಿಮಗಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ತದೆ. ನೀವು ಏನೇ ಮಾಡೋ ಜೀವನ ಮುಂದೆ ಬರೋಕ್ಕಾಗಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಇವತ್ತು ಎಲ್ಲ ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಎಲ್ಲವೂ ಕೂಡ ಕಮ್ಯುನಿಕೇಷನ್ ಮೇಲೆ ನಿಂತಿದೆ.
ಆಯಿತಾ? ಆ ಕಮ್ಯುನಿಕೇಷನ್ ಮೇಲೂ ಕರೆಕ್ಟಾಗಿತ್ತು ಅಂದರೆ ನಿಮ್ಗೆ ಅವಕಾಶಗಳು ಹುಡ್ಕೊಂಬರ್ತದೆ. ಈ ಅವಕಾಶಗಳನ್ನ ಕೊಡಬೇಕು ಅಂದಾಗ ಈ ಕರ್ಮಗಳು ನಿಮಗೆ ದಾರಿ ಬಿಟ್ಕೊಡ್ಬೇಕು. ಒಂದು ಒಳ್ಳೆ ಮೊಬೈಲ್ ನಂಬರ್ ಚೂಸ್ ಮಾಡ್ಕೊಂಡು ಆ ನಂಬರಿಂದ ನೀವು ಸಂಪರ್ಕ ಮಾಡಿದಾಗ ಈ ಕರ್ಮಗಳು ನಿಮ್ಗೆ ಅಡ್ಡ ಬರಬಾರ್ದು. ಈ ಕರ್ಮಗಳನ್ನು ಫಸ್ಟು ನಿವೃತ್ತಿ ಮಾಡ್ಕೊಳ್ಳಿ. ಆಮೇಲೆ ಭಾಳ ಜನ ಹೇಳ್ತಾರೆ ಅದು 9 ಶುರು ಆಗಬೇಕಂತ ಹೇಳ್ತಾರೆ, 7 ಶುರು ಆಗಬೇಕು ಅಂತೇಳಿ. ಇಲ್ಲ, ಅದೆಲ್ಲ ಯಾವ್ದು ಬೇಕೋ ಶುರು ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಬಾಡಿ ನಂಬರ್, ನಿಮ್ಮ ಶರೀರ ಸಂಖ್ಯೆಗೆ, ನಿಮ್ಮ ಮೊಬೈಲ್ ನಂಬರ್ಗೆ ಕಮ್ಯುನಿಕೇಟ್ ಆಗಬೇಕು. ಆಮೇಲೆ ಆ ಕಂಪ್ನಿ ಈ ಕಂಪ್ನಿ ಹೇಳ್ತಾರೆ, ಅವೆಲ್ಲ ಏನಿಲ್ಲ. ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್, ಆ ನಂಬರು ನಿಮ್ಮ ಬಾಡಿ ನಂಬರ್ಗೆ ಸೂಟಬಲ್ ಆಗಬೇಕು. ರೈಟ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಇನ್ನು ಗುರುಜಿಯವರ ನೇರ ಭೇಟಿಗಾಗಿ ಹಾಗೂ ಸಂಪರ್ಕ ಮಾಡಬೇಕಾಗಿರುವಂತಹ ನಂಬರ್ ಜೊತೆಗೆ ಅಡ್ರೆಸ್ ಕಾರ್ಡ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಇನ್ನು ಫೋನ್ ನಂಬರ್ ಅನ್ನ ಕೂಡ ಗಮನಿಸ್ಬಿಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.